ಆದ್ರೂ ಬಿಗ್ ಬಾಸ್ಗೆ ಎಂಟ್ರಿ ಆಗ್ತಾನಲ್ಲ, ಹೇಗೆ ಯಾರು ಮೋಸ ಸಮಾಜಕ್ಕೆ ಮೋಸ ಸರ್? ಬಿಗ್ ಬಾಸ್ ಅವ್ರು ತಗೋತಾರ? ಈ ಸರಿ ಏನಾದ್ರೂ ಗೆಲ್ತು ಅಂತಂದ್ರೆ ಅದು ಪ್ರೂವ್ ಸರ್. ನೀವ್ ಹೇಳಿದೀಗ ಸತ್ಯವಾಗಿ ಅದು ಪ್ರೂವ್. ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ನಲ್ಲಿ ಏನಾದ್ರು ಪ್ರತಾಪ್ ಗೆದ್ದ ಅಂತಂದ್ರೆ, ನಾನು ಯಾರನ್ನಾದ್ರೂ ಕೊಲೆ ಮಾಡೋ, ಸುಲಿಗೆ ಮಾಡಿನೋ, ಅಥವಾ ಯಾರನ್ನೋ ಒಬ್ರನ್ನ ಏನು ಎಲ್ಲರಿಗೂ ಸುಳ್ಳು ಹೇಳ್ಕೊಂಡು ಲಕ್ಷ ಲಕ್ಷ ಲೂಟಿ ಮಾಡಿನೋ ಅಂದ್ರೆ ಪ್ರತಾಪ್ ಹಿಂಗ್ ಮಾಡಿದಾನೆ ಅಂತ ಹೇಳ್ತಾ ಇಲ್ಲ. ಬೇರೆಯವರು ಪ್ರಚೋದನಕಾರಿ ಆಗ್ತಾರೆ ಸರ್. ಪ್ರಚೋದನಕಾರಿ ಇದಾಗುತ್ತೆ ಅವ್ನಿಗೆ ಏನಾದ್ರು ಗೆದ್ಬಿಟ್ರೆ ಪ್ರತಾಪ್. ಓಕೆ, ಬೇರೆಯವರು ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಶಿಸ್ತಾಗಿ ಬಿಗ್ ಬಾಸಿಗೆ ಹೋಗಿ ಕಣ್ಣೀರ್ ಹಾಕ್ಬಿಟ್ರೆ ಮುಗ್ದೋಯ್ತಲ್ಲ ಗುರು. ಕಣ್ಣೀರ್ ಹಾಕ್ಬಿಟ್ರೆ ಎಲ್ಲಾನು ಕಳೆದೋಯ್ತಲ್ಲ ಅಂತ ಅನ್ಕೊಂತಾರೆ ಸರ್. ಈಗ ಪ್ರತಾಪ್ ಅವ್ರು ಹೇಳ್ತಾ ಇದ್ರು, ವಿನಯ್ ಅವ್ರ ಹತ್ರ ಅದು ಪ್ರೀತಿ, ನಾನ್ ಹತ್ತಿದ್ರೆ ಅದು ಸಿಂಪತಿನಾ ಸರ್. ಫ್ಯಾಮಿಲಿನ ಮಿಸ್ ಮಾಡ್ಕೊಂತಾರೆ, ನಾನು ಅದೇ ರೀತಿ ನಮ್ಮ ಫ್ಯಾಮಿಲಿನ ಮಿಸ್ ಮಾಡ್ಕೊಂಡು ಅತ್ತೆ ಅದ್ರಲ್ಲೇನ್ ತಪ್ಪಿದೆ ಅಂತ ಹೇಳಿದ್ರು. 3 ವರ್ಷದಿಂದ ಇಲ್ದೇ ಇರ್ತಕ್ಕಂತಹ ಫ್ಯಾಮಿಲಿ, 3 ವರ್ಷದಿಂದ ಇಲ್ದೇ ಇರ್ತಕ್ಕಂತ ಅಳು, 3 ವರ್ಷದಿಂದ ಇಲ್ದೇ ಇರ್ತಕ್ಕಂತ ಅಪ್ಪ ಅಮ್ಮನ ಮೇಲೆ ಇರೋ ಪ್ರೀತಿ ಕಾಳಜಿ ಬಿಗ್ ಬಾಸಿಗೆ ಬಂದಿದ ತಕ್ಷಣ ದಿಢೀರ್ ಅಂತ ಉದ್ಭವ ಆಯ್ತು ಸರ್. ಅದು ಕೇಳಕ್ಕೆ ಖುಷಿ ಸರ್ ನಿಜವಾಗ್ಲು. ಅವರು ಬಿಗ್ ಬಾಸ್ ಮನೆಗಿನ್ನ ಬರೋಕಿನ್ನ ಮುಂಚೆನೆ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊತಾ ಇದಾರೆ ಅಂತ ನೀವು ಹೇಳಿ ಸರ್. ನಾನು ಆತರ ಹೇಳ್ತಾ ಇಲ್ಲ. ದುಡ್ಡು ಕೊಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರ ಪರವಾಗಿ ಬೆಂಬಲ ಕೊಡೋ ರೀತಿ ಮಾಡ್ತಾ ಇದಾರೆ ಅಂತ. ಇಲ್ಲ ಸರ್, ನಮ್ಮ ಜನಗಳು ಪಾಪ ಎಷ್ಟು ಮುಗ್ದ್ರು ಅಂತ ಅಂದ್ರೆ ಬಹಳ ಮುಗ್ದ್ರು. ಯಾರೇ ಒಂದ್ ತೊಟ್ಟು ಕಣ್ಣೀರ್ ಹಾಕ್ಬಿಟ್ಟು ನನ್ಗೆ ಈ ತರ ಕಷ್ಟ ಇದೆ ಅಂತ ಅಂದಾಗ, ಮಾಡೋದ್ ಮಾಡ್ಬಿಟ್ಟವನೆ ಬಿಡು ಸಾರ್. ಕೊಲೆಗಾರ ಬಂದಾಗ್ಲೂ ಕೂಡ, ಕೊಲೆಗಾರರು ಕೂಡ ಆತರ ಹೇಳಿರ್ತಕ್ಕಂಥ ಉದಾಹರಣೆಗಳಿದಾವೆ ನಮ್ಮ ಜನಗಳಿಗೆ. ಕೊಲೆಗಾರನು ಕೂಡ ಅವ್ನು ಕೊಲೆ ಮಾಡ್ಬಿಟ್ಟು ಏನೋ ತಪ್ಪು ಮಾಡ್ಬಿಟ್ಟಿದ್ದೀನಿ, ಇನ್ನೊಂದ್ಸರಿ ಆತರ ಮಾಡಲ್ಲ ನಾನು, ಕ್ಷಮಿಸಿ ಅಂತ ಹೇಳಿದಾಗ ಜನಗಳು ಅಂಥವ್ರನ್ನೂ ಕೂಡ ಕ್ಷಮಿಸಿದ್ದಾರೆ ಅಂದಾಗ, ಪ್ರತಾಪನ್ನು ಕೂಡ ಜನಗಳು ಅದೇ ಉದ್ದೇಶದಿಂದನೇ ಕ್ಷಮಿಸಿದ್ದಾರೆ. ಓಕೆನಾ? ಪ್ರತಾಪ್ ಅವ್ರು ಹೇಳಿರೋ ಮಾತುಗಳ ಮೇಲೆ ಅವ್ರ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಳ್ಳಲ್ಲ ಅಂತ ಅಂದ್ರೆ ಇನ್ ಯಾವ ಲೆವೆಲ್ಗೆ ಏನ್ ಅರ್ಥ ಮಾಡ್ಕೋಬೇಕು ನನ್ಗಂತೂ ಗೊತ್ತಾಗ್ತಾ ಇಲ್ಲ. ರೀಸೆಂಟ್ ಆಗಿ ಕಲಾ ಮಾಧ್ಯಮ ಅನ್ನೋ ಒಂದು ಚಾನಲ್ ಅಲ್ಲಿ ಪ್ರತಾಪ್ ಅವ್ರು ಹೇಳ್ತಾರೆ, ಸರ್ ನನಗೆ ದುಡ್ಡು ಬಂದಿದೆ ಇಲ್ಲ ಅಂತ ಹೇಳಲ್ಲ, ಒಂದು 15ರಿಂದ 20 ಲಕ್ಷ ರೂಪಾಯಿ ದುಡ್ಡು ಬಂದಿರಬಹುದು ಸರ್ ಅಂತ. ಅದಕ್ಕಿಂತ ಮುಂಚೆ ಪ್ರತಾಪ್ ಅವ್ರು ಹೇಳ್ತಾರೆ, ಹೌದು ನನಗೆ ಸ್ವಲ್ಪ ಜನ ದುಡ್ಡು ಕೊಟ್ಟಿದ್ದಾರೆ, ಜಾಸ್ತಿನೇ ಕೊಟ್ಟಿದ್ದಾರೆ ಅಂತ. ಅದಾದ್ಮೇಲೆ ಬಿಗ್ ಬಾಸ್ ನಲ್ಲಿ ಹೇಳ್ತಾರೆ, ನನ್ಗೆ ಯಾರಿಂದ 1 ರೂಪಾಯಿ ಬಂದಿಲ್ಲ ಅಂತ. ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 3 ತರ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳಿ ಸರ್. ಯಾರ್ಯಾರ ಸಿಚುವೇಶನ್ಸ್ಗಳು ಹೆಂಗೆ ಯಾವ್ಯಾವ ತರದಲ್ಲಿ ಬಿಂಬಿಸ್ಕೊಂತಾರೆ, ಯಾವ್ಯಾವ ತರ ಬಿಂಬ್ತಾರೆ ಅಂತ. ಇನ್ನೊಂದು ಕೊನೆಯ ಕ್ವಶನ್ ಕೇಳಲೇಬೇಕು. ಆಕ್ಚುಲಿ ನಮ್ಮ ತುಕಾಲಿ ಮತ್ತೆ ವರ್ತೂರಣ್ಣ ಇವರಿಬ್ಬರ ಫ್ರೆಂಡ್ಶಿಪ್ ಅಲ್ಲಿ ಒಂದು ಒಳ್ಳೆ ಆಟವನ್ನ ಆಡ್ತಾ ಇದ್ದಾರೆ. ಎಲ್ಲೋ ನಮ್ಮ ವರ್ತೂರಣ್ಣಂಗೆ ಬಿಗ್ ಬಾಸ್ ಕಡೆಯಿಂದ ಅಥವಾ ಎಲ್ಲೋ ಟೋಟಲ್ ಆಗಿ ಒಂದ್ ಕಡೆ ಮೋಸ ಆಗ್ತಾ ಇದೆ ಅಂತ ಅನಿಸ್ತಿದೆ? ಇಲ್ಲ ಸರ್, ಯಾವುದೇ ಕಾರಣಕ್ಕೂ ವರ್ತೂರ್ ಸಂತೋಷ್ ಅವ್ರಿಗೆ ಮೋಸ ಆಗಕ್ ಬಿಡ್ತಾ ಇಲ್ಲ. ಬಿಟ್ಟಿದ್ರೆ ಆ ಎಪಿಸೋಡ್ಗಳನ್ನ ತೋರಿಸ್ತಾ ಇರ್ಲಿಲ್ಲ. ಓಕೆ, ನನ್ನ ಪ್ರಕಾರ ವರ್ತೂರ್ ಸಂತೋಷ್ ಅವರು, ತುಕಾಲಿ ಸಂತೋಷ್ ಅವರು, ಪ್ರತಾಪ್ ಇವ್ರು 3-6 ಎಪಿಸೋಡ್, ಮತ್ತೆ ಸಂಗೀತ ಶೃಂಗೇರಿ, ಓಕೆ, ಇಷ್ಟು ಜನದ ಎಪಿಸೋಡ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಹಂಗೆ ತೋರಿಸಿರೋದ್ರಿಂದಾನೆ ಅಂದ್ರೆ ವರ್ತೂರ್ ಸಂತೋಷ್ ಅವರು ಅವರ ಪ್ರಾಮಾಣಿಕತೆಯಿಂದ ಆಡ್ತಾ ಇದ್ದಾರೆ. ತುಕಾಲಿ ಸಂತೋಷ್ ಅವ್ರನ್ನು ಕೂಡ ಅಷ್ಟೇನೆ ಬಹಳ ಸ್ಪಷ್ಟವಾಗಿ ಆಡ್ತಾ ಇದ್ದಾರೆ. ಓಕೆ, ಕೆಲವರು ಆರ್ಟಿಫಿಷಿಯಲ್ಲು ಮಾಡ್ತಾ ಇದ್ದಾರೆ, ಖಂಡಿತವಾಗಿ ಅವ್ರು ಗೆಲ್ಲಲ್ಲ. ಓಕೆ, ಮತ್ತೆ ಪ್ರತಾಪು ಗೆದ್ರೆ ಯಾರಿಗೂ ಕೂಡ ಒಳ್ಳೆ ಸಂದೇಶ ಕೊಟ್ಟಂಗಲ್ಲ. ಖಂಡಿತವಾಗಿ ಪ್ರತಾಪ್ ಅವ್ರಿಗೆ ಅಭಿಮಾನಿಗಳಿರೋದು ನಿಜ, ಅಭಿಮಾನಿಗಳಿದ್ದಾರೆ, ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಶೋನ. ಪ್ರತಾಪ್ ಅವ್ರಿಗೋಸ್ಕರನೇ ನೋಡ್ತಾ ಇರೋರು ಅಂತವ್ರು ಕೆಲವರು ಇರ್ಬೋದು. ಆದ್ರೆ ನಾನು ಹೇಳೋದು, ಪ್ರತಾಪ್ ಅವ್ರು ಏನಾದ್ರು ಗೆದ್ರೆ ಸತ್ಯವಾಗಿ ಹೇಳ್ತೀನಿ ದೊಡ್ಡ ಜಗಳಗಳಾಗ್ತವೆ. ನಮ್ಮ ಕಡೆಯಿಂದ ಅಲ್ಲ, ಓಕೆ, ಅವ್ರವ್ರ ಅಭಿಮಾನಿಗಳ ಕಡೆಯಿಂದ ದೊಡ್ಡ ಜಗಳಗಳಾಗ್ತವೆ. ಯಾಕೆಂದ್ರೆ ನಾನು ಕೂಡ ಕೆಲವೆಲ್ಲ ಹೋಗಿ ಪಬ್ಲಿಕ್ ಟಾಕ್ಸ್ಗಳಿಗೆ ಕೇಳೋದಕ್ಕೆ ಅಂತ ಹೋದಾಗ ಜನಗಳು ಹೇಳೋದೇ ಬೇರೆ, ಪ್ರತಾಪ್ ಯಾವುದೇ ಕಾರಣಕ್ಕೂ ಗೆಲ್ಬಾರ್ದು ಅಂತಾನೆ ಹೇಳ್ತಾರೆ. ಓಕೆನಾ? ಯಾಕೆಂದ್ರೆ ಎಲ್ರು ಏನಂತಾರೆ, ಮಂಕ್ಬೂದಿ ಹರ್ಚಕ್ ಆಗಲ್ಲ ಎಲ್ರಿಗೂ. ಕೆಲವ್ರಿಗೆ ಮಂಕ್ಬೂದಿ ಹರ್ಚ್ಬಿಟ್ಟು ಅಥವಾ ಕೆಲವ್ರಿಗೆ ಆ ಎಮೋಷನ್ಗೆ ಅಟ್ಯಾಚ್ ಆಗ್ಬೋದು, ಕೆಲವರು ಅವ್ರು ಆಡ್ತಕ್ಕಂತಹ ಡ್ರಾಮಾಗಳಿಗೆ ಒಳಗಾಗಿ ಬೀಳ್ಬೋದು. ಸರ್, ವರ್ತೂರ್ ಸಂತೋಷ್ ಅವರು ಒಂದು ಮಾತು ಹೇಳಿದ್ದಾರೆ ಸರ್, ನೀವು ಯಾರು ಅದನ್ನ ನೋಡಿಲ್ವೋ ಎಪಿಸೋಡ್ನ? ಏನಂತ ಹೇಳಿದ್ದಾರೆ ವರ್ತೂರ್ ಸಂತೋಷ್ ಅವರು ಅಂತ ಅಂದ್ರೆ, ಪ್ರತಾಪ್ ಬಂದು ಏನೋ ಹೇಳಿರ್ತಾರೆ, ಪ್ರತಾಪ್ಗೂ ಮತ್ತೆ ಸಂಗೀತಾಗೂ ವರ್ತೂರ್ ಸಂತೋಷ್ ಅವ್ರಿಗೂ ಒಂದು ಟಾಸ್ಕಿನ ವಿಚಾರದಲ್ಲಿ ಗಲಾಟೆ ಆಗುತ್ತೆ ಸರ್. ಆ ಟಾಸ್ಕಿನ ವಿಚಾರದಲ್ಲಿ ಗಲಾಟೆ ಆಗಿದ ತಕ್ಷಣನೇ ಪ್ರತಾಪ್ ಅವ್ರಿಗೆ ವರ್ತೂರ್ ಸಂತೋಷ್ ಅವರು, ಅಂದ್ರೆ ಪ್ರತಾಪ್ ವರ್ತೂರ್ ಸಂತೋಷ್ ಅವ್ರ ಹತ್ರ ಕೇಳಕ್ ಬಂದಾಗ ಪ್ರತಾಪ್ಗೆ ವರ್ತೂರ್ ಸಂತೋಷ್ ಒಂದು ಮಾತು ಹೇಳ್ತಾರೆ ಸರ್. ಏನಂತ ಗೊತ್ತಾ? ನಿನ್ನ ಆಟಗಳನ್ನೆಲ್ಲ ಕಂಡಿದ್ದೀನಿ ನಾನೇನಾದ್ರೂ ಒಪ್ಪಿ ತಪ್ಪಿ ಬಾಯಿ ಬಿಟ್ರೆ ಇಲ್ಲಿ ಯಾರ್ಯಾರ ಮುಖವಾಡ ಕಳಿಸಿ ಬೀಳುತ್ತೋ ಗೊತ್ತಿಲ್ಲ, ನನ್ನ ಹತ್ರ ಇಟ್ಕೋಬೇಡಿ ಅಂತಾರೆ ಸರ್. ಈಗ ನೀವ್ ಹೇಳ್ತಾ ಇದ್ದೀರಾ, ಈಗ ಪ್ರತಾಪ್ ಅವ್ರು ಎಲ್ಲೋ ಸೈಲೆಂಟ್ ಆಗಿ ಮೂಲೆಯಲ್ಲಿ ಕೂತಿರ್ತಾರೆ ಅಲ್ವಾ? ಆದ್ರೆ ಬೇರೆ ಕಂಟೆಸ್ಟ್ ಅವ್ರ ವಿರುದ್ಧವಾಗಿ ಮಾತಾಡಿನೇ ಅವ್ರಿಗೆ ಏನೋ ಡಿಮೋಟಿವೇಟ್ ಅಂತಲ್ಲ, ಅವ್ರಿಗೆ ಒಂದ್ ರೀತಿ ಗೆಲ್ಲೋ ರೀತಿ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? 100% ಭಾಗ ಸರ್. ನಮ್ಮ ಕಂಟೆಸ್ಟೆಂಟ್ಗಳು, ಅವರ ಕೋ ಕಂಟೆಸ್ಟೆಂಟ್ಗಳು ಮಾಡಿದ್ದಂತಹ ಮಿಸ್ಟೇಕ್ಸೇ ಅದು ಸರ್. ಓಕೆನಾ? ಅವನು
ಅದೇ ಹೇಳಿದ್ನಲ್ಲ, ಟೋಟಲಿ ಮೈಂಡ್ ಗೇಮರ್ ಆಗಿರತಕ್ಕಂಥ ಪ್ರತಾಪ್ ಅವ್ರಿಗೆ ಈ ಕಾಯ್ಕೊಂಡಿದ್ರು ಯಾರಾದ್ರೂ ಒಂದು ಮಾತಾಡ್ಲಿ, ಯಾರಾದ್ರೂ ಒಂದು ಇದನ್ನ ಮಾಡ್ಲಿ ಅಂತ. ಎಲ್ಲರೂ ಸೈಲೆಂಟ್ ಆಗಿದ್ರು. ಆಮೇಲೆ ಲಾಸ್ಟಿಗೆ ಫಿನಿಶಿಂಗ್ ಟಚ್ ಕೊಟ್ರು ನೋಡಿ ಸರ್. ಕೊಟ್ಟಿದ ತಕ್ಷಣ ಎಲ್ಲರೂ ಸೈಲೆಂಟ್ ಆದ್ರು. ಓಕೆ, ಪಕ್ಕ ಆಡ್ತಾ ಇರೋದೇ ಪ್ರತಾಪ್ ಅವ್ರು, ಆಡ್ತಾ ಇರೋದೇ ಈಗ ಮಾಮೂಲಿ ಅವರು ಇವರು ಜಗಳ ಮಾಡ್ತಾ ಇರೋದ್ರಿಂದ ಆ ಕನಿಕರದಿಂದಾನೇ ಓಟ್ ಬೀಳ್ತಾ ಇದೆ ಜನಗಳಿಗೆ. ಅಯ್ಯೋ ಪ್ರತಾಪ್ ಅವ್ರಿಗೆ ಯಾರೂ ಓಟ್ ಆಗ್ತಾ ಇಲ್ಲ, ಪ್ರತಾಪ್ ಅವ್ರನ್ನ ಯಾರೂ ಕೂಡ ಸಹಿಸ್ಕೊಂತಾ ಇಲ್ಲ, ಪ್ರತಾಪ್ ಅವ್ರಿಗೆ ಗೇಮ್ ಆಡೋದಕ್ಕೆ ಬಿಡ್ತಾ ಇಲ್ಲ. ಸರ್ ಈಗ ಹೆಂಗ್ ಗೇಮ್ ಆಡೋದಕ್ಕೆ ಬಿಡ್ತಾ ಇಲ್ಲ ಅಂತಂದ್ರು ಮುಂದೆ ನುಗ್ನುಗ್ ಹೋಗ್ತಾನಲ್ಲ, ಅವತ್ತಿನ ದಿನದಲ್ಲೂ ಹಂಗೆ ಹೋಗ್ಬೋದಾಗಿತ್ತು ಪ್ರತಾಪು. ಆದ್ರೆ ಅವತ್ತಿನ ದಿನದಲ್ಲಿ ಬ್ರೈನ್ ನ ಯೂಸ್ ಮಾಡ್ತಾನೆ, ಓವರ್ ಬ್ರೈನ್ ನ. ಈಗ ಪ್ರತಾಪ್ ಅವ್ರು ಆಡ್ತಾ ಇಲ್ಲ, ಮತ್ತೆ ಎಲ್ಲೋ ಒಂದ್ ಕಡೆ ಸೋಮಾರಿಯಾಗಿ ಕೂತಿರ್ತಾರೆ ಅಂತ ಹೇಳಿ. ಸೋಮಾರಿ ಆಗಲ್ಲ ಸರ್, ಅಲ್ಲ ಓಕೆ, ಅದು ಅದೇ ಅರ್ಥನೇ ಬರೋದು. ಆದ್ರೆ ಮೈಂಡ್ ಗೇಮರ್ ಆಗಿ ಕೂತಿದ್ದ. ಅಲ್ಲ, ಮೈಂಡ್ ಗೇಮರ್ ಆಗಿದ್ರು ಅದೇ ಅರ್ಥ ಬರುತ್ತೆ. ಏನೋ ಸುಮ್ನೆ ಟಿಶ್ಯೂ ಪೇಪರ್ ಮೇಲೆ ಏನೋ ಗೀಸ್ತಾ ಇದ್ದಾನೆ ಅಂತ. ಇದೆಲ್ಲ ನೋಡಿನೂ ಕೂಡ ಬಿಗ್ ಬಾಸ್ ಅವರು ಯಾಕೆ ಅವನ್ನ ಎಲಿಮಿನೇಟ್ ಮಾಡದೆ ಇನ್ನು ಬಿಗ್ ಬಾಸ್ ಮನೇಲಿ ಉಳಿಸ್ಕೊಂಡಿದ್ದಾರೆ? ಓನ್ಲಿ ಫಾರ್ TRP ಸರ್, ಓನ್ಲಿ ಫಾರ್ TRP. ಅಲ್ಲ, TRP ಗಾಗಿ ಮಾಡ್ತಾ ಇರೋದ್ರೆ ಆಗಿದ್ರೆ ಅವನ್ನ ಈಗ ಗೆಲ್ಲಿಸ್ಲೇಬೇಕಲ್ವಾ ಬಿಗ್ ಬಾಸ್ ನಲ್ಲಿ? ಸರ್ ಗೆಲ್ಸಿದ್ರೆ ಏನ್ ಗೊತ್ತಾ, ಗೆಲ್ಸಿದ್ರೆ ಅದು ನೆಗೆಟಿವ್ ಇಂಪ್ರೆಷನ್ ಬೀಳುತ್ತೆ. ಆದ್ರೆ ಎಷ್ಟು ದಿನ ಅವನ್ನ ಇಟ್ಕೊಂಡು ಜನಗೆ ತೋರಿಸ್ತಾ ಇದಾರಲ್ಲ, ಇದು ನೆಗೆಟಿವ್ ಇಂಪ್ರೆಷನ್ ಬೀಳಲ್ವಾ? ಸರ್ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಇದು ಅಂದ್ರೆ ನೀವೊಬ್ರು ಡಿಜಿಟಲ್ ಕ್ರಿಯೇಟರ್ ಸರ್. ಸೊ ನೀವೊಬ್ರು ಡಿಜಿಟಲ್ ಕ್ರಿಯೇಟರ್, ನೀವು ಹೇಳಿದ್ರು ಕೂಡ. ಸೊ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಸರ್. ಯಾವ ಲೆವೆಲಿಗೆ ಬಿಗ್ ಬಾಸ್ ಪೋರ್ಟ್ರೇಟ್ ಮಾಡ್ತಾ ಬಂತು ಅಂದ್ರೆ, ಓಕೆ ಹೌದು, ಪ್ರತಾಪ್ ಅವ್ರನ್ನ ಅಂದ್ರೆ ಎಲ್ರೂ ಅವಾಜ್ ಹಾಕಿ ಎಲ್ರೂ ಡಿಗ್ರೇಡ್ ಮಾಡ್ತಾ ಬಂದಾಗ ಪ್ರತಾಪ್ ಅವ್ರಿಗೆ ಕನಿಕರ ಅನ್ನೋದು ಆಟೋಮೆಟಿಕ್ ಆಗಿ ಜನಗಳ ಕಡೆಯಿಂದ ಬರುತ್ತೆ. ಸೊ ಆ ಸಿಂಪತಿಯಿಂದ ಓಟ್ಗಳು ಕ್ರಿಯೇಟ್ ಆಗುತ್ತೆ, ಆಯ್ತಾ, ಆ ಸಿಂಪತಿ ಮೇಲೆ. ಬಟ್ ಎಂಡ್ ಆಫ್ ದಿ ಮೂಮೆಂಟ್ ಆಟಗಳಂತ ನೋಡಿದಾಗ ಜನಗಳು ಯಾರು ದಡ್ರೂ ಅಲ್ಲ, ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಪ್ರತಾಪ್ ಒಂದ್ ಕಡೆಗೆ ಎಲ್ಲೋ ಒಂದ್ ಕಡೆಗೆ ಡೆಲ್ ಆಗಿದ್ದಾನೆ ಅಂತ ಅನ್ಕೊಂಡು ಪ್ರತಾಪನ್ನ, ಸರ್ ನಿಮ್ಗೆ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ನಾವ್ ಹಿಂಗೆ ಈ ಕಲ್ಲನ್ನ ಹಿಂಗೆ ಒಂದೇ ಕಾಲ ಇಕ್ಕೋದಕ್ಕೂ ಒಂದೊಂದೇ ಪಾಯಿಂಟ್ ಹತ್ತಿ ಇಟ್ಟೋದಕ್ಕೂ ಎಷ್ಟು ವ್ಯತ್ಯಾಸ ಐತೆ ಸರ್. ಇಟ್ಬಿಟ್ರೆ ಅಷ್ಟೇ ಅಲ್ವಾ ಗುರು, ಒಂದ್ ಕಲ್ಲು ಹಿಂಗೆ ಕಾಲಿಟ್ಟೆ ಮುಗ್ದೋಯ್ತು ಗುರು, ಹತ್ಬಿಟ್ಟೆ ಅನ್ನಂಗಾಗತ್ತೆ. ಅದೇ ಕಷ್ಟಪಟ್ಟು ಹತ್ತಿ ನಿಂತಾಗ ಅದ್ರ ಮಹತ್ವ ಗೊತ್ತಾಗತ್ತೆ. ಸೊ ಪ್ರತಾಪ್ಗೆ ಆ ಮಹತ್ವಗಳನ್ನ ತಿಳಿಸ್ತಾ ಇದ್ದಾರೆ ಅಷ್ಟೇ ಬಿಗ್ ಬಾಸ್ನವರು. ಯಾವುದೇ ಕಾರಣಕ್ಕೂ ಗೆಲ್ಸಲ್ಲ ಸರ್. ಸರಿ ಸರ್, ಕೊನೆಯದಾಗಿ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ? ನನ್ನ 4 ಜನ ಇದೆ ಸರ್. ತುಕಾಲಿ ಸಂತೋಷ್ ಅವರು, ವರ್ತೂರ್ ಸಂತೋಷ್ ಅವರು, ಸಂಗೀತ ಶೃಂಗೇರಿ ಅವರು, ಮತ್ತೆ ಈ ವಿನಯ್ ಕಾರ್ತಿಕ್ ನಡುವೆ ಇಬ್ರಲ್ಲೊಬ್ರು ಸರ್. ಯಾರು ಗೆಲ್ತಾರೆ? ಇಷ್ಟಿದೆ. ನನ್ನ ಪ್ರಕಾರ ಕಾರ್ತಿಕ್ದು ಐಪ್ ಆಗಿದೆ, ಸಂಗೀತ ಅವ್ರದ್ದು ಐಪ್ ಆಗಿದೆ, ವರ್ತೂರ್ ಸಂತೋಷ್ ತುಕಾಲಿ. ನೋ ಸರ್, ನೋ ನನಗೆ ಗೊತ್ತಿದೆ ಯಾರು ಗೆಲ್ತಾರೆ ಅಂತ ಅಂದ್ಬಿಟ್ಟು. ಆದ್ರೆ ವೋಟಿಂಗ್ ಪ್ರಕಾರ ಹೋದ್ರೆ ಎಲ್ಲರೂ ಹೇಳ್ತಾ ಇದಾರೆ ಪ್ರತಾಪ್ ಅವರೇ ಸಾಧ್ಯನೇ ಇಲ್ಲ ಸರ್. ನಾನು ಹೇಳ್ತಾ ಇದ್ದೀನಲ್ಲ, ಬರ್ಕೊಂಡ್ ಕೊಡ್ತೀನಿ ಕೇಳಿ. ನಮಗೂ ಕೂಡ ಕೆಲವು ಮಾಹಿತಿಗಳು ಬರ್ತವೆ ಸರ್. ಸೊ ಆ ಒಂದು ಮಾಹಿತಿಗಳ ಆಧಾರದ ಮೇಲೆ ಹೇಳೋದು, ಇನ್ನು 2 ರಿಂದ 3 ದಿನದ ಒಳಗಡೆ ಪ್ರತಾಪ್ ಅವರು ಎಲಿಮಿನೇಟ್ ಆಗ್ತಾರೆ. ಎಷ್ಟು ವೋಟ್ಗಳು ಬಂದಿದೆ ಪ್ರತಾಪ್ಗೆ? ಪ್ರತಾಪ್ ಅವ್ರು ಇನ್ನು 2-3 ದಿನದ ಒಳಗಡೆ ಎಲಿಮಿನೇಟ್ ಆಗ್ತಾರೆ. ಪ್ರತಾಪ್ ಅವ್ರು ಇನ್ನು 2 ರಿಂದ 3 ದಿನದ ಒಳಗಡೆ ಎಲಿಮಿನೇಟ್ ಆಗ್ತಾರೆ. ಏನೋ ಓಕೆ, ನೋಡೋಣ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್.